ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ವಾಕ್ಯ ಧ್ಯಾನ ಮಾಡುವುದಕ್ಕಾಗಿ ಅನುದಿನ ಧ್ಯಾನದ ಮೂಲಕ ನಿಮ್ಮ ಮುಂದೆ ಬರ್ತಿದ್ದೇನೆ. ಬನ್ನಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನೀವು ನಮ್ಮ ಸಂಗಡ ಇದ್ರೆ ಸಾಕು ಏಸಯ್ಯ. ನೀವು ನಮಗೋಸ್ಕರ ಈ ಲೋಕಕ್ಕೆ ಬಂದು ಮಾಡಬೇಕಾದದ್ದನ್ನೆಲ್ಲ ಮಾಡಿ ಮುಗಿಸಿರುವುದರಿಂದ ಯಾವುದೇ ಪರಿಸ್ಥಿತಿಯಲ್ಲಾಗಲಿ ನಮ್ಮನ್ನು ಆದುಕೊಳ್ಳಬಲ್ಲಂತಹ ದೇವರಾಗಿ ನೀವಿದ್ದೀರಿ ಎಂದು ನಂಬುವುದಕ್ಕಾಗಿ, ನಿಮ್ಮಲ್ಲಿ ವಿಶ್ವಾಸ ಇಡುವುದಕ್ಕಾಗಿ, ಬೇಡಿಕೊಂಡು ಹೊಂದಿಕೊಂಡು ಆಶೀರ್ವದಿಸಲ್ಪಡುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಕೇಳಿ ಪ್ರಿಯರೇ, ಬಹಳಷ್ಟು ಜನರು ಬಹಳಷ್ಟು ವಿಧವಾದ ಹೋರಾಟಗಳಲ್ಲಿ, ಶ್ರಮೆಗಳಲ್ಲಿ ಇದ್ದಾರೆ. ಕೆಲವರು ನಿರ್ಲಕ್ಷ್ಯರಾಗಿದ್ದಾರೆ, ಕೆಲವರು ನಿರುತ್ಸಾಹವಾಗಿದ್ದಾರೆ. ಆದರೆ ಯಾವುದು ಏನೇ ಆಗಿರಲಿ, ಈ ವರ್ಷಾಂತ್ಯದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕಾದ ಅವಶ್ಯಕತೆ ನಮಗೆ ಎಷ್ಟೋ ಇದೆ ಪ್ರಿಯರೇ. ಈ ವರ್ಷಾಂತ್ಯದಲ್ಲಿ ನಮ್ಮ ಲೆಕ್ಕಗಳನ್ನೆಲ್ಲ ಸರಿಪಡಿಸಿಕೊಳ್ಳಬೇಕಾದ ಅವಶ್ಯಕತೆ, ಅಂದರೆ ದೇವರೊಂದಿಗೆ ನಮ್ಮ ಲೆಕ್ಕ ಸೆಟಲ್ ಮಾಡಿಕೊಳ್ಳುವ ಅವಶ್ಯಕತೆ ಎಷ್ಟೋ ಇದೆ. ಯೇಸು ನಮಗೆ ಏನೆಲ್ಲ ಕೊಟ್ಟಿದ್ದಾರೋ, ನಾವು ಏನೆಲ್ಲ ತಿರುಗಿ ಆತನಿಗೆ ಕೊಟ್ಟಿದ್ದೇವೋ, ಏನು ಕೊಟ್ಟಿದ್ದೇವೆ, ಏನು ಕೊಡ್ಲಿಕ್ಕಾಗತ್ತೆ ನಾವು? ಹೌದಲ್ಲವೇ? ಆತನು ಮಾಡಿದ ಉಪಕಾರಗಳೆಷ್ಟು, ನಾವು ಎಷ್ಟು ಕೃತಜ್ಞತೆಯುಳ್ಳವರಾಗಿದ್ದೇವೆ ಎಂದು ಪರೀಕ್ಷಿಸಿಕೊಳ್ಳಬೇಕು. ಯಾವಾಗ ನೋಡಿದ್ರೂ ಕೂಡ ಮನುಷ್ಯರು ಹೇಳೋದೆಲ್ಲ ನನಗೆ ಅದು ಇಲ್ಲ ಇದು ಇಲ್ಲ ಎಂದು ಗುಣಗುಟ್ಟುತ್ತಾರೆ. ಒಂದಲ್ಲ ಒಂದು ನಮಗೆ ಇಲ್ಲ ಇಲ್ಲ ಎಂಬ ಮಾತನ್ನೇ ಯಾವಾಗಲೂ ಆಡುತ್ತಾ ಇರುತ್ತಾರೆ. ಮಳೆ ಬಂದಿದ್ದಕ್ಕಾಗಿ ಗುಣಗುಟ್ಟುತ್ತಾರೆ, ತುಫಾನು ಬಂದಿದ್ದಕ್ಕಾಗಿ ಗೋಳಾಡ್ತಾರೆ. ಚೆನ್ನಾಗಿರೋರೇ ಹೆಚ್ಚು ಬೇಸರಗೊಳ್ತಾರೆ. ಸಮಸ್ತವನ್ನು ಕಳೆದುಕೊಂಡವರು ಭಯಂಕರವಾದ ಬಾಧೆಯಲ್ಲಿಯೂ ದೇವರಿಗೆ ಮೊರೆ ಇಡ್ತಿದ್ದಾರೆ. ಬೆಳೆಯೆಲ್ಲ ನಾಶವಾಯ್ತಂತೆ, ಭತ್ತದ ಗದ್ದೆಗಳೆಲ್ಲ ಮುಳುಗೋದುವಂತೆ, ಕೈಗೆ ಬಂದ ಬೆಳೆಯೆಲ್ಲ ಈಗ ನೆಲದ ಪಾಲಾಗಿದೆ. ಈಗ ನಾವೇನ್ ಮಾಡಬೇಕು? ಎಷ್ಟೋ ಜನರು ಎಷ್ಟೋ ವೇದನೆಯಿಂದ ಹೇಳುವುದನ್ನು ನೋಡುವಾಗ, ಅಯ್ಯೋ ದೇವರೇ, ಯಾಕಯ್ಯ ಇದನ್ನು ಅನುಮತಿಸಿದ್ದೀರಿ, ಕನಿಕರಿಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ಇನ್ನು ಕೆಲವರಿಗೆ ಒಂದು ಹೊಲದ ಬೆಳೆಯ ಚಿಂತೆ ಇಲ್ಲ, ಒಂದು ತಿಂಗಳ ಸಂಬಳ ಕಟ್ಟಾಗುತ್ತೇನೋ, ಒಂದು ದಿನದ ಆದಾಯ ಕಟ್ಟಾಗುತ್ತೇನೋ ಎನ್ನುವುದಕ್ಕೆ ಗಾಬರಿಗೊಳ್ತಾರೆ. ಇಡೀ ವರ್ಷಕ್ಕಾಗಿ ಬರಬೇಕಾದಂತಹ ಬೆಳೆ, ಪಟ್ಟ ಪ್ರಯಾಸಕ್ಕಾಗಿ ಕೈಗೆ ಸಿಗಬೇಕಾದ ಬೆಳೆ ಸಿಗದಿದ್ದರೆ ಅವರು ಎಷ್ಟು ವೇದನೆಯಲ್ಲಿರ್ಬೋದು ಒಮ್ಮೆ ಯೋಚಿಸಿ. ಕಂಪ್ಲೇಂಟ್ ಮಾಡುವುದನ್ನು ಬಿಟ್ಟು ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಯಾವಾಗ ನೋಡಿದ್ರೂ ಕೂಡ ದೂರು ಹೇಳುವಂತಹ ಮನಸ್ಸು ಸರಿಯಾದದಲ್ಲ ಪ್ರಿಯರೇ. ಮಾನವನು ತೃಪ್ತಿ ಇಲ್ಲದವನಾಗಿ ಯಾವಾಗಲೂ ಕೊರತೆಗಳ ಬಗ್ಗೆ ಹೇಳಿಕೊಳ್ಳುವವನೇ ಆಗಿರ್ತಾನೆ. ಯಾರೂ ಏನು ನನಗೆ ಮಾಡಲಿಲ್ಲ, ಯಾರೂ ಯಾವ ಸಹಾಯ ಮಾಡಲಿಲ್ಲ ಎಂಬ ಒಂದೇ ಭಾವನೆ ಇರುತ್ತೆ. ಮನುಷ್ಯರು ನನಗೆ ಲೆಕ್ಕಿಸಲಿಲ್ಲ, ಮನುಷ್ಯರು ನನಗೆ ಸಹಾಯ ಮಾಡಲಿಲ್ಲ, ಸರ್ಕಾರ ನನಗೆ ಸಹಾಯ ಮಾಡಲಿಲ್ಲ, ಇನ್ನು ಸ್ವಲ್ಪ ಮುಂದೆ ಹೋಗಿ ದೇವರು ನನಗೇನು ಮಾಡಿದ್ದಾರೆ ಈ ಲೋಕದಲ್ಲಿ ಎಂದು ಕೇಳುವಂಥವ್ರು ಕೂಡ ಇದ್ದಾರೆ. ಇನ್ನೇನ್ ಮಾಡಬೇಕು ಹೇಳ್ರಿ? ಪಾಪ ಬಂಧನಕ್ಕೊಳಗಾಗಿ ನಾಶನಕ್ಕೆ ಹೋಗುತ್ತಿರುವ ನಿಮ್ಮನ್ನು, ನಿತ್ಯ ನರಕಕ್ಕೆ ಹೋಗುತ್ತಿರುವ ಮಾನವ ಜಾತಿಯನ್ನು ಬಿಡಿಸುವುದಕ್ಕೋಸ್ಕರ ದೇವರು ನಮಗೋಸ್ಕರ ಏನೇನೋ ಮಾಡಬೇಕಾದದ್ದು ಮುಖ್ಯವಲ್ಲ ಪ್ರಿಯರೇ. ಆತನೇ ನಮಗೋಸ್ಕರ ಈ ಲೋಕಕ್ಕೆ ಇಳಿದು ಬಂದಿದ್ದಾನೆ. ಮನುಷ್ಯನು ಪಾಪದಿಂದ ಬಿಡುಗಡೆ ಹೊಂದುವುದಕ್ಕೋಸ್ಕರವಾಗಿ ಅದಕ್ಕೆ ದುಡ್ಡು ಕಟ್ಟಿದ್ರೆ ಸಾಕಾಗುತ್ತಿರಲಿಲ್ಲ, ಇಲ್ಲವೇ ಕೊಂಡುಕೊಳ್ಳುವಂಥದ್ದು ಅಲ್ಲ ಪಾಪ ಕ್ಷಮಾಪಣೆ. ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನು ಸುರಿಸಿ ನಮ್ಮನ್ನು ನಮ್ಮ ಪಾಪ ಬಂಧನದಿಂದ ಬಿಡಿಸಿದ್ದಾರೆ. ಯೇಸು ಕ್ರಿಸ್ತನು ನನಗೋಸ್ಕರ ಈ ಭೂಲೋಕಕ್ಕೆ ಬಂದಿದ್ದಾರೆ ಎಂಬುದಾಗಿ ಎಷ್ಟು ಜನ ನಂಬುತ್ತಾ ಇದ್ದೀರಿ? ಜಗದೋತ್ಪತ್ತಿಗಿಂತ ಮುಂಚೆಯೇ ಆತನು ನಮಗೋಸ್ಕರ ಬಲಿಯಾಗಿದ್ದಾನೆ ಪ್ರಿಯರೇ. ನಾನು ಹುಟ್ಟುವುದಕ್ಕಿಂತ ಮುಂಚೆಯೇ ಯೇಸು ನನಗಾಗಿ ಶಿಲುಬೆಯಲ್ಲಿ ಮರಣ ಹೊಂದಿದ್ದಾರೆ ಎಂಬುದಾಗಿ ನಾನು ನಂಬಿದ್ದೇನೆ. ಹೇಗೆ ನಂಬಲಿಕ್ಕಾಗುತ್ತೆ ಪ್ರಿಯರೇ? ಈಗ ನಾವು ಮಾಡುವ ಪಾಪಕ್ಕೋಸ್ಕರ ಯಾವತ್ತೋ ಸತ್ತೋದ ಯೇಸು ಕ್ರಿಸ್ತನು ನನ್ನ ಪಾಪಕ್ಕಾಗಿ ಸತ್ತಿದ್ದಾರೆಂದು ನಾನು ಹೇಗೆ ಒಪ್ಪಿಕೊಳ್ಳಬೇಕು ಎಂದು ಕೆಲವರು ವಾದಿಸ್ತಾರೆ. ನಾನು ಹಾಗೇ ವಾದಿಸುತ್ತಿದ್ದೆ. ಒಂದು ದಿನ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ನನ್ನ ಮನೋನೇತ್ರಗಳು ಬೆಳಗಿದವು. ನಿನಗಾಗಿಯೇ ನನ್ನ ಪ್ರಾಣ ಕೊಟ್ಟಿದ್ದೇನೆ ಎಂಬ ಸ್ವರ ಕೇಳಿಸಿಕೊಂಡೆ. ಅಂದಿನಿಂದ ಈ ದಿನದವರೆಗೂ ನಂಬುತ್ತಿದ್ದೇನೆ ಪ್ರಿಯರೇ, ಲೋಕದಲ್ಲಿ ಯಾರಿಲ್ಲದಿದ್ರೂ ಕೂಡ ನನ್ನಂತಹ ದರಿದ್ರನು ನಾನೊಬ್ಬನೇ ಆಗಿದ್ದೆ. ನನ್ನ ಒಬ್ಬನಿಗೋಸ್ಕರ ನನ್ನ ಯೇಸು ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನೇ ಅರ್ಪಿಸಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನುಂಟು ಮಾಡಿದ್ದಾರೆ. ಅಷ್ಟೊಂದು ಯೇಸು ನನ್ನನ್ನು ಪ್ರೀತಿಸುತ್ತಿದ್ದಾರೆ. ಆತನ ಪ್ರೀತಿ ಅಷ್ಟೊಂದು ಶ್ರೇಷ್ಠವಾಗಿರುವುದರಿಂದ ಆತನಿಗೆ ನನ್ನ ಜೀವಿತ ಅರ್ಪಿಸಿಕೊಟ್ಟು ಈಗ ಸುಮಾರು 53 ವರ್ಷಗಳಿಂದ ಕರ್ತನಿಗಾಗಿ ಜೀವಿಸುತ್ತಿದ್ದೇನೆ. ಹೇಳಲಶಕ್ಯವಾದ ದೇವರ ವರಕ್ಕಾಗಿ ದೇವರಿಗೆ ಸ್ತೋತ್ರ.
ಎಂಬ ಒಂದು ವಾಕ್ಯ ಇದೆ ನೋಡಿರಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9:15. ವರ್ಣಿಸಲ ಸಾಧ್ಯವಾದ ದೇವರ ವರಕ್ಕಾಗಿ ದೇವರಿಗೆ ಸ್ತೋತ್ರ. ಅಂದರೆ ಹೇಳಲಿಕ್ಕಾಗದಂತಹ, ಹೇಳಲಿಕ್ಕಾಗದೇ ಇರುವ, ಇಲ್ಲವೇ ವಿವರಿಸಲಿಕ್ಕಾಗದಂತಹ ದೊಡ್ಡ ವರ. ವರ ಅಂದ್ರೆ ಗಿಫ್ಟ್. ಗಿಫ್ಟ್ಗಾಗಿ ನಾವ್ಯಾರು ದುಡ್ಡು ಕಟ್ಟೋದಿಲ್ಲ. ಗಿಫ್ಟ್ ನಮಗೆ ಸುಮ್ಮನೆ ಸಿಗುತ್ತೆ, ಉಚಿತವಾಗಿಯೇ ಸಿಗುತ್ತೆ. ಗಿಫ್ಟ್ ನಮಗೆ ಉಚಿತವಾಗಿಯೇ ಸಿಗುತ್ತೆ. ಆದರೆ ಆ ಗಿಫ್ಟು ಕೊಟ್ಟವರಿಗೆ ಅವರಿಗೆ ಸುಮ್ಮನೆ ಸಿಗೋದಿಲ್ವಲ್ಲ, ಅವರು ಅದಕ್ಕೆ ಕ್ರಯೆಯನ್ನು ಕಟ್ಟಬೇಕು. ನಮಗೆ ಯೇಸು ಕ್ರಿಸ್ತನು ಉಚಿತವಾಗಿಯೇ ರಕ್ಷಣೆ ಕೊಟ್ಟಿದ್ದಾರೆ. ನನ್ನನ್ನು ಅಂಗೀಕರಿಸುವವರೆಲ್ಲರಿಗೂ ನನ್ನ ಮಗನಾಗುವುದಕ್ಕಾಗಿ, ನನ್ನ ಮಗಳಾಗುವುದಕ್ಕಾಗಿ ಅಧಿಕಾರ ಕೊಡ್ತೇನೆ, ದೇವರ ಮಕ್ಕಳಾಗುವುದಕ್ಕಾಗಿ ಅಧಿಕಾರ ಕೊಡ್ತೇನೆ ಎಂದಿದ್ದಾರೆ ಯೇಸು. ಆದರೆ ನಮ್ಮನ್ನು ಆತನು ತನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳಲು ಆತನು ಎಷ್ಟರ ಮಟ್ಟಿಗೆ ಶ್ರಮೆ ಅನುಭವಿಸಬೇಕಾಯಿತು, ಎಷ್ಟೊಂದು ತ್ಯಾಗ ಮಾಡಬೇಕಾಯಿತು, ಹೇಗೆ ನಮ್ಮ ಶಿಕ್ಷೆಯನ್ನೆಲ್ಲ ಅನುಭವಿಸಿ ನಮ್ಮ ಕ್ರಯೆಯನ್ನು ಆತನೇ ಸಲ್ಲಿಸಿ ತನ್ನ ಪ್ರಾಣವನ್ನೇ ಅರ್ಪಿಸಬೇಕಾಯಿತು ಎಂದು ನೋಡುವುದಾದರೆ, ಆತನು ಶಿಲುಬೆಯ ಮೇಲೆ ಅರ್ಪಿಸಿಕೊಟ್ಟ ಯಜ್ಞದ ಮೂಲಕ ನಮಗೆ ಪಾಪ ಕ್ಷಮಾಪಣೆ ಉಚಿತವಾಗಿಯೇ ದೊರಕುತ್ತಾ ಇದೆ. ಆದರೆ ಆ ಪಾಪ ಕ್ಷಮಾಪಣೆ ಸಿದ್ಧ ಮಾಡುವುದಕ್ಕಾಗಿ ಪರಲೋಕದ ಸಿಂಹಾಸನವನ್ನೇ ಬಿಟ್ಟು ಬಂದು ಪಶುಗಳು ಹುಲ್ಲು ತಿನ್ನುವ ಕೊಟ್ಟಿಗೆಯಲ್ಲಿ ಹುಟ್ಟುವ ಸ್ಥಿತಿಗೆ ಯೇಸು ತನ್ನನ್ನು ತಾನು ತಗ್ಗಿಸಿಕೊಂಡ್ರು. ನಮ್ಮ ಯೇಸುವಿನ ಪ್ರೀತಿ ಎಷ್ಟು ದೊಡ್ಡದಾಗಿದೆ ನೋಡಿ. ಆತನು ದೇವರೊಂದಿಗೆ ಕೂತುಕೊಳ್ಳುವಂತಹ ಭಾಗ್ಯವನ್ನು ಬಿಡಲೊಲ್ಲೆನು ಎಂದು ಎಣಿಸದೆ, ಒಮ್ಮೆ ನೋಡೋಣ ಬನ್ನಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಅದರಲ್ಲಿ 6ನೇ ವಚನದಿಂದ ವಾಕ್ಯ ಏನು ಹೇಳುತ್ತೆ ಎಂದು ಓದುತ್ತೇನೆ ಕೇಳ್ರಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಏನಂತೆ, ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದು ಎಣಿಸದೆ, ಮಾನವರ ಹೋಲಿಕೆಯಾಗಿ ಹುಟ್ಟಿ ದಾಸನ ರೂಪವನ್ನು ಧರಿಸಿಕೊಂಡು ತನ್ನನ್ನು ತಾನು ಬರಿದು ಮಾಡಿಕೊಂಡನು. ದೇವರೊಂದಿಗೆ ಕೂತುಕೊಳ್ಳಬೇಕಾದ ಸಿಂಹಾಸನವನ್ನು ಬಿಟ್ಟು ಬಂದು ಮನುಷ್ಯರ ಹೋಲಿಕೆಯ ಮೇರೆಗೆ ಹುಟ್ಟಿದನು. ಬಾ, ಎಂತಹ ಹುಟ್ಟುವಿಕೆಯಾಗಿದೆ ನೋಡಿ ಮನುಷ್ಯನ ಹುಟ್ಟುವಿಕೆ. ಮನುಷ್ಯರೆಲ್ಲರ ಎಷ್ಟು ಭಯಂಕರವಾದ ಹುಟ್ಟುವಿಕೆಯಾಗಿದೆ ನೋಡಿ ನಮ್ಮ ಹುಟ್ಟುವಿಕೆ. ಆ ಪಾಪದಿಂದ ಕಳೆದುಕೊಂಡ ಮಹಿಮೆಯನ್ನು, ಪಾಪದಿಂದ ಕಳೆದುಕೊಂಡಿರುವಂತಹ ಆನಂದವನ್ನು, ಪಾಪದಿಂದ ಕಳೆದುಕೊಂಡಿರುವ ಆ ಮರಣವನ್ನು ಎದುರುಗೊಳ್ಳಲಿಕ್ಕಿರುವ ನಮ್ಮಂಥವರಲ್ಲಿ ಯಾರಿಗಾದರೂ ಬದುಕಲು ಇಷ್ಟ ಇರುತ್ತದೋ? ಮಾನವನ ಜೀವಿತವೆಲ್ಲ ಅದು ಆಯಾಸವೇ, ಪ್ರಯಾಸವೇ, ಬೇಗನೆ ಅದು ಗತಿಸಿ ಹೋಗ್ತದೆ ಎಂದು ಬೈಬಲ್ ಹೇಳ್ತದೆ. ಆದರೆ ಯೇಸು ಮಾನವರಾದ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಮಾನವನಾಗಿ ರಕ್ತ ಮಾಂಸವನ್ನು ಧರಿಸಿದವನಾಗಿ ಆತನು ಮತ್ತೇನು ಮಾಡಿದನಂತೆ? ತನ್ನನ್ನು ತಾನು ತಗ್ಗಿಸಿಕೊಂಡು ದಾಸನ ರೂಪ ಧರಿಸಿಕೊಂಡನಂತೆ. ಒಬ್ಬ ರಾಜನಾಗಿ ಬಂದು ಪರಿಪಾಲಿಸುವುದಕ್ಕಾಗಲಿ, ಒಬ್ಬ ದೊಡ್ಡ ಅಧಿಕಾರಿಯಾಗಿ ಬರಲು ಆತನು ಇಷ್ಟಪಡಲಿಲ್ಲ. ನೋಡಿ, ಮನುಷ್ಯರಿಗೆ ಪರಿಪಾಲಕರು ಬೇಕಾಗಿರೋದಾದ್ರೆ ಯೇಸು ರಾಜನಾಗಿಯೇ ಬರ್ತಾ ಇದ್ರು. ಮನುಷ್ಯರಿಗೆ ದುಡ್ಡೇ ಬೇಕಾಗಿದ್ದೇ ಆದರೆ ಮಲ್ಟಿ ಮಿಲಿಯನಿಯರ್ ಆಗಿ ಯೇಸು ಈ ಲೋಕಕ್ಕೆ ಬರುತ್ತಾ ಇದ್ರು. ಮನುಷ್ಯರಿಗೆ ಸಂಗೀತವೇ ಬೇಕಾಗಿದ್ದರೆ ಒಂದು ಒಳ್ಳೆಯ ಸಂಗೀತ ವಿದ್ವಾಂಸನಾಗಿ ಆತನು ಬರುತ್ತಾ ಇದ್ನು. ಮನುಷ್ಯರಿಗೆ ಪಾಂಡಿತ್ಯವೇ ಬೇಕಾಗಿರೋದಾದರೆ ದೊಡ್ಡ ಪಂಡಿತನಾಗಿ ಬರುತ್ತಾ ಇದ್ರು. ಆದರೆ ಮನುಷ್ಯನಿಗೆ ಪಾಂಡಿತ್ಯ ಗೊತ್ತು, ಅಷ್ಟು ಮಾತ್ರವಲ್ಲ, ಎಲ್ಲ ಸಂಗೀತ ಗೊತ್ತು. ದುಡ್ಡುಳ್ಳಂತಹ ಕೋಟ್ಯಾಧೀಶ್ವರರು ಬಹಳಷ್ಟು ಜನ ಇದ್ದಾರೆ, ನಿಮಗೂ ನನಗೂ ಇಲ್ಲದಿರಬಹುದು. ಮಲ್ಟಿ ಮಿಲಿನಿಯರ್ಸ್ ಆಗಿರುವಂತವರು ಬಹಳಷ್ಟು ಜನ ಇದ್ದಾರೆ. ಅವರಿಗೆ ಸಂತೋಷ ಇದೆಯಾ? ಪಾಪ ಕ್ಷಮಾಪಣೆ ಇದೆಯಾ? ಅವರಿಗೆ ಪರಲೋಕ ವಾರಸತ್ವ ಇದೆಯಾ? ದುಡ್ಡಿನಿಂದ ಕೊಂಡುಕೊಳ್ಳಲಾಗುತ್ತೋ ಎನ್ನುವುದಾದ್ರೆ ಇಲ್ವಲ್ಲ. ಪಾಪದಿಂದ ಬಿಡಿಸಲ್ಪಡುವುದಕ್ಕಾಗಿ ಮನುಷ್ಯನು ಎಷ್ಟೋ ಪ್ರಯತ್ನ ಮಾಡುತ್ತಿದ್ದಾನೆ, ಅವುಗಳಿಂದ ಯಾವ ಬಿಡುಗಡೆಯೇ ಇಲ್ಲ. ಮನುಷ್ಯನಿಗೆ ಯಂತ್ರಗಳು, ಕಂಪ್ಯೂಟರ್ಗಳೇ ಬೇಕಾಗಿದ್ದರೆ ಆತನು ಒಂದು ದೊಡ್ಡ ಒಬ್ಬ ಇಂಜಿನಿಯರ್ ಆಗಿಯೇ ಬರುತ್ತಾ ಇದ್ನು. ಮನುಷ್ಯರಿಗೆ ಆರೋಗ್ಯ ಇದ್ರೆ ಸಾಕು, ಇನ್ನೇನು ಬೇಡ, ರೋಗ ಎಲ್ಲ ಹೋದ್ರೆ ಸಾಕು ಅಂದ್ಕೊಂಡಿದ್ದೆ. ಆದರೆ ಆತ ಒಬ್ಬ ಒಳ್ಳೆ ಡಾಕ್ಟರ್ ಆಗಿ ಹುಟ್ಟುತ್ತಾ ಇದ್ದ. ಮನುಷ್ಯನಿಗೆ ರೋಗ ಹೋದ್ರೂ ಕೂಡ ಮನಸ್ಸಲ್ಲಿರುವ ರೋಗ ಹೋಗ್ತಾ ಇಲ್ವಲ್ಲ. ಶಾರೀರಿಕ ರೋಗಕ್ಕಿಂತಲೂ ಮಾನಸಿಕ ರೋಗ ಮತ್ತಷ್ಟು ಹೆಚ್ಚು ಮನುಷ್ಯನಿಗೆ ಕಾಡಿ ಪೀಡಿಸುತ್ತಿವೆ ಅಲ್ಲವೋ? ಅದಕ್ಕಾಗಿಯೇ ಯೇಸು ರಕ್ಷಿಸುವುದಕ್ಕಾಗಿ ಬಂದಿದ್ದಾರೆ. ಇವೆಲ್ಲವುಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಬಂದಿದ್ದಾರೆ. ಪಾಪದಿಂದ ಬಂದಿರುವ ಈ ಒಂದು ಅಸಮಾಧಾನ, ಅಸಂತೃಪ್ತಿ, ಆ ಒಂದು ಕಳೆದುಕೊಂಡಿರುವ ದೇವರ ಮಹಿಮೆ, ದೇವರ ರಾಜ್ಯದ ವಾರಸತ್ವವನ್ನು ತಿರುಗಿ ಕೊಡುವುದಕ್ಕಾಗಿ
ಆತನು ದಾಸನಾಗಿ ಬಂದು ಸೇವೆ ಮಾಡಿಸಿಕೊಳ್ಳಲು ಬರಲಿಲ್ಲ, ಆದರೆ ಸೇವೆ ಮಾಡುವುದಕ್ಕಾಗಿಯೂ ಅನೇಕರಿಗೆ ಕ್ರಯಧನವಾಗಿ ತನ್ನ ಪ್ರಾಣ ಕೊಡುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ನಾವೆಲ್ಲರೂ ಬದುಕುವುದಕ್ಕಾಗಿ ಹುಟ್ಟುತ್ತಿದ್ದೇವೆ, ಆದರೆ ಯೇಸು ನಮಗೋಸ್ಕರ ಮರಣ ಹೊಂದುವುದಕ್ಕಾಗಿಯೇ ಜನಿಸಿದ್ದಾರೆ. ಆತನು ಎಷ್ಟೋ ದೊಡ್ಡ ದೇವರಾಗಿದ್ದಾರೆ. ಒಂದು ವರವಾಗಿ ನಮಗೆ ಕ್ರಿಸ್ತೇಸುವನ್ನೇ ದೇವರು ಕೊಟ್ಟಿದ್ದಾರೆ. ಯಾಕೆಂದರೆ ಆತನ ನಾಮದಲ್ಲಿ ನಾವೆಲ್ಲರೂ ಕ್ಷಮಿಸಲ್ಪಡುವುದಕ್ಕಾಗಿ. 8ನೇ ವಚನ ಓದುತ್ತಿದ್ದೇನೆ ಕೇಳ್ರಿ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧಿಯನಾದನು. ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಯೇಸುಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವುದಕ್ಕಾಗಿ ದೇವರು ಆತನನ್ನು ಉನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದೇವರು ಅನುಗ್ರಹಿಸಿದ್ದಾರೆ. ಈ ದಿನ ಯೇಸುವಿನ ನಾಮದಲ್ಲಿ ನೀವು ಏನೇ ಬೇಡಿಕೊಂಡರೂ ಕೂಡ ಅದನ್ನು ನಿಮಗೆ ಕೊಡುವುದಕ್ಕಾಗಿ, ನಿಮ್ಮ ಕಷ್ಟದಿಂದಲೂ ಕಣ್ಣೀರಿನಿಂದಲೂ ನಿಮ್ಮನ್ನು ಬಿಡಿಸುವುದಕ್ಕಾಗಿ, ನಿಮಗೆ ಪಾಪ ಕ್ಷಮಾಪಣೆ ಉಂಟು ಮಾಡಿ ಆತನ ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಲು ಯೇಸುವಿನ ನಾಮದಲ್ಲಿ ನಮಗೆ ರಕ್ಷಣೆ ಉಂಟು. ಯೇಸು ಕ್ರಿಸ್ತನು ಜನಿಸಿದ್ದಾರೆ ಎಂಬ ಸಂಗತಿಯನ್ನು ಈ ಲೋಕದಲ್ಲಿ ಜೀವಿಸಿ ನಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿ ಮರಣದೊಳಗಿಂದ ತಿರುಗಿ ಎದ್ದು ಬಂದಿದ್ದಾರೆಂಬ ಸಂಗತಿ ಇಡೀ ಲೋಕಕ್ಕೆಲ್ಲ ಹೋಗಿ ಪ್ರಚುರ ಮಾಡಿರಿ ಅಂದಿದ್ದಾರೆ. ದೇವರು ಏನೇ ಕೊಟ್ಟರೂ ನಮ್ಮ ಕೊರತೆ ತೀರುವುದಿಲ್ಲವೇನೋ, ಆದರೆ ನಮ್ಮ ಆಧ್ಯಾತ್ಮಿಕ ಜೀವಿತವನ್ನು ಬದುಕುಳಿಸಿ ಪಾತಾಳದಲ್ಲಿ ನಿರಂತರವೂ ನಾಶನವಾಗುವ ಜೀವಿತದಿಂದ ಬಿಡಿಸಿ ಪರಲೋಕದಲ್ಲಿ ಕರ್ತನೊಂದಿಗೆ ನಿರಂತರವೂ ಆಶೀರ್ವದಿಸಲ್ಪಡುವಂತಹ ಸ್ಥಾನಕ್ಕೆ ಆತನು ನಮ್ಮನ್ನು ಮೇಲೆ ಕೆಬ್ಬಿಸಿರೋದ್ರಿಂದ ಎಲ್ಲದಕ್ಕಿಂತಲೂ ವರ್ಣಿಸಲಶಕ್ಯವಾದ ವರವಾಗಿರುವ ಯೇಸು ಕ್ರಿಸ್ತನು ನಮಗೆ ಕೊಡಲ್ಪಟ್ಟಿದ್ದಾರೆ. ಬುದ್ಧಿ, ವಿಜ್ಞಾನ, ಸರ್ವ ಸಂಪತ್ತುಗಳು ಕೂಡ ಆತನಲ್ಲೇ ಗುಪ್ತವಾಗಿವೆ. ಕ್ರಿಸ್ತನನ್ನು ಹೊಂದಿಕೊಂಡವರು ಸಮಸ್ತವನ್ನೂ ಹೊಂದಿಕೊಂಡವರಾಗಿದ್ದಾರೆ. ಸರ್ವಾಧಿಕಾರಿಯಾಗಿರುವ ಯೇಸುವನ್ನು ನಮ್ಮ ರಕ್ಷಕನನ್ನಾಗಿ ನಾವು ಸೇರಿಸಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಸಮೃದ್ಧಿಯಾದ ಆಶೀರ್ವಾದ ಹೊಂದಿಕೊಳ್ಳಬಲ್ಲೆವು. ಕಣ್ಣೀರು ಒರೆಸುವವನು ಆತನೇ, ರೋಗ ಸ್ವಸ್ಥಪಡಿಸುವವನು ಆತನೇ, ನಮ್ಮ ಹೃದಯ ಬಲಪಡಿಸುವವನು ಆತನೇ, ನರಳಾಡುವವರನ್ನು ಸಂತೈಸುವವನು ಆತನೇ, ಕುಗ್ಗಿ ಹೋದವರನ್ನು ಮೇಲೆ ಕೆತ್ತುವವನು ಆತನೇ, ನಮ್ಮ ಹಸಿವೆ ತೀರಿಸುವ ಆತನು, ನಿತ್ಯ ಮರಣದಿಂದ ನಮ್ಮನ್ನು ತಪ್ಪಿಸಬಲ್ಲಂತಹ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ನಮಗೋಸ್ಕರ ಈ ಲೋಕದಲ್ಲಿ ಜನಿಸಿದ್ದಾರೆ ಎಂಬುದು ಕಥೆ ಅಲ್ಲವೆಂದು ಈ ಡಿಸೆಂಬರ್ ತಿಂಗಳಲ್ಲಿ ಆತನ ಜನನದ ಕುರಿತು ಧ್ಯಾನಿಸುತ್ತಿರುವಾಗ ಇನ್ನು ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡು ಯೇಸುವಿನ ಮುಂದೆ ಅಡ್ಡಬಿದ್ದು ಆತನನ್ನೇ ಆರಾಧಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮಗೋಸ್ಕರ ಪರಲೋಕದಿಂದ ಇಳಿದು ಬಂದಿದ್ದೀರಿ ಎಂಬುದು ಹಗುರವಾಗಿ ನಾವು ಯೋಚಿಸದೆ ಅದು ಎಷ್ಟು ವಿಶೇಷವಾದದೆಂದು ಪರಿಗಣಿಸಿ ಅದರಲ್ಲಿ ಎಷ್ಟು ಯಥಾರ್ಥತೆ, ಪ್ರೀತಿ ಇದೆ ಎಂಬುದನ್ನು ಗುರುತಿಸಲು ನಮಗೆ ಸಹಾಯ ಮಾಡಿರಿ. ವರ್ಣಿಸಲಸಕ್ಯವಾದ ವರವಾಗಿ ನಮಗೆ ಕೊಡಲ್ಪಟ್ಟ ಕ್ರಿಸ್ತನಿಗಾಗಿ, ಕ್ರಿಸ್ತೇಸುವಿನಲ್ಲಿರುವವರಿಗೆ ಇನ್ನು ಯಾವ ಶಿಕ್ಷೆಯ ವಿಧಿಯೇ ಇಲ್ಲ. ನಿಮ್ಮ ನಾಮದಲ್ಲಿ ಪಾಪ ಕ್ಷಮಾಪಣೆ ಹೊಂದುವುದಕ್ಕಾಗಿ, ಪರಲೋಕ ರಾಜ್ಯ ವಾರಸತ್ವ ಹೊಂದಿಕೊಳ್ಳುವುದಕ್ಕಾಗಿ, ಲೋಕ ಶ್ರಮೆಗಳಿಂದ, ಲೋಕ ವೇದನೆಗಳಿಂದ, ಲೋಕ ವ್ಯಾಧಿಯಿಂದ, ಲೋಕ ಸಮಸ್ಯೆಗಳಿಂದ ಬಿಡಿಸಲ್ಪಡುವುದಕ್ಕಾಗಿ ಸರ್ವಶಕ್ತನಾದ ದೇವರು ನೀವಾಗಿರುವುದರಿಂದ ನಿಮಗೆ ವಂದನೆ ಸಲ್ಲಿಸುವಂತೆ ಸಹಾಯ ಮಾಡಿರಿ. ಬುದ್ಧಿ, ವಿಜ್ಞಾನ, ಸರ್ವ ಸಂಪತ್ತು ಎಲ್ಲವೂ ನಿಮ್ಮಲ್ಲಿ ಗುಪ್ತವಾಗಿದೆ ಎಂದು ಗುರುತಿಸಿ ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು ಎಂಬ ಮಾತಿನ ಪ್ರಕಾರ ನೀವು ಅನುಗ್ರಹಿಸುವ ಸರ್ವವನ್ನೆಲ್ಲ, ನೀವು ಅನುಗ್ರಹಿಸುವ ಸಕಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುವ ಹಾಗೆ, ನಮ್ಮ ಸಕಲ ಕೊರತೆ ತೀರಿಸಲ್ಪಡುವ ಹಾಗೆ ನಿಮ್ಮ ಹಿಡಿತ ಬಿಚ್ಚಿ ನಮ್ಮನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅದರಿಂದ ಅನೇಕರು ದೇವರ ವಾಕ್ಯ ಕೇಳ್ತಾರೆ. ನಿಮ್ಮ ಹೆಸರು, ಊರನ್ನು ಕೂಡ ಲೈವ್ ಚಾಟ್ನಲ್ಲಿ ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.